ಸ್ನೇಹಿತರೆ ನಮಸ್ಕಾರ. ಜನಪರ ನ್ಯೂಸ್ಗೆ ಸ್ವಾಗತ. ನಾನು ಕುಬೇರ್ ಮಜ್ಗಿ. ಇವತ್ತು ಕೊಪ್ಪಳ ನಗರದ ರಾಜಕಾಲುವೆಯ ಬಗ್ಗೆ ವರದಿಯನ್ನ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ರಾಜಕಾಲುವೆಯ ಉಗಮ ಸ್ಥಾನ ಈ ಒಂದು ಶಿರಸಪ್ಪಯ್ಯನ ಮಠದ ಮುಂದುಗಡೆ ಇರತಕ್ಕಂತ ಒಂದು ಏರಿಯಾದಲ್ಲಿ, ಅಂದ್ರೆ ಕೇದಾರನಾಥ ದೇವಸ್ಥಾನದ ಪಕ್ಕದಲ್ಲಿರುವ ಏರಿಯಾದಿಂದ ಈ ಒಂದು ರಾಜಕಾಲುವೆಯ ಉಗಮ ಸ್ಥಾನ ಶುರುವಾಗುತ್ತೆ. ಈ ರಾಜಕಾಲುವೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಜಾಲಿ, ಕಂಟಿ, ಗಲೀಜಿನಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿಯ ಕೆಲ ಸಂಘಟನೆಗಳು ಆರೋಪವನ್ನ ಮಾಡಿವೆ. ಬನ್ನಿ ಈ ರಾಜಕಾಲುವೆ ಹೇಗಿದೆ ನೋಡಿಕೊಂಡು ಬರೋಣ. ರಾಜಕಾಲುವೆ ಇಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಕೇದಾರನಾಥ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಓಣಿಯಿಂದ ಈ ರಾಜಕಾಲುವೆ ಆರಂಭ ಆಗುತ್ತೆ. ಈಗ ಸುಮಾರು 40-50 ವರ್ಷಗಳಿಂದ ರಾಜಕಾಲುವೆ ಇದ್ದು, ಕೆಲ ವರ್ಷಗಳ ಹಿಂದೆ ಬಹಳಷ್ಟು ಈ ಜಾಗ ಒತ್ತುವರಿಯಾಗಿದ್ದು, ಈಗ ಕೇವಲ ಒಂದು 5 ಅಡಿ ಮಾತ್ರ ಚರಂಡಿಯಾಗಿ ನಿರ್ಮಾಣ ಆಗಿದೆ. ಕೊಪ್ಪಳದ ಕೇದಾರನಾಥ ದೇವಸ್ಥಾನದ ಪಕ್ಕದಲ್ಲಿರುವ ದಿಡ್ಡಿಕೇರಿ ಓಣಿಯಿಂದ ಆರಂಭವಾದ ಈ ರಾಜಕಾಲುವೆ ಈ ಒಂದು ಮಿಟ್ಟಿಕೇರಿ ಓಣಿಯ ಹತ್ರ ಬಂದು ಇಲ್ಲಿ ಸ್ಟಾಪ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಮಿಟ್ಟಿಕೇರಿ ಓಣಿಯ ಕೆಲವರು ಅಕ್ರಮವಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಈ ಒಂದು ರಾಜಕಾಲುವೆಯನ್ನ ಇಲ್ಲಿ ಮುಂದೆ ಹೋಗೋದನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಚರಂಡಿ ನೀರು ಮತ್ತು ಮಳೆ ನೀರು ಇಲ್ಲಿ ಸಂಗ್ರಹವಾಗಿ ಅತ್ಯಂತ ಗಲೀಜಿನಿಂದ ಕೂಡಿ ಸೊಳ್ಳೆ ಮತ್ತು ಕೆಲವೊಂದು ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಈ ಕುರಿತು ಇಲ್ಲಿಯ ಸ್ಥಳೀಕರನ್ನ ನಾವು ಮಾತಾಡಿಸೋಣ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ತಮ್ಮ ಹೆಸರು? ನಮ್ಮ ಹೆಸರು ಹುಡುಗಪ್ಪ ವಾಲಿಕಾರ್ರಿ. ಇಲ್ಲಿ ಈಗ ಕಾಲುವೆ ನೀರು ಬರ್ಬೇಕಾದ್ರ ರಾಜಕಾಲುವೆ ಒಲಿಕೇರಿಯಿಂದ ಗಡಿಯಾಕಮ್ಮಕ್ಕ ಉಕ್ಕತ್ರಿ. ಈಗ 40 ವರ್ಷದ ನೀರ್ ನಿಂತ್ಕತ್ತಿದ್ರಿ. ಈಗ ಅಲ್ಲಿ ಮ್ಯಾಲೆ ಒಲಿಕೇರಿಯಿಂದ ಮನಿ ಅದಕ್ಕ ಗಟ್ರ ಅಷ್ಟು ಇದು ಕೊಟ್ಟಾರ್ರಿ. ಇಲ್ಲಿ ನಿಂತು ಬಿಡ ಇಲ್ಲಿ ಬಿರ್ಜ ಮಾಡಿಲ್ಲ, ಮಾಡಿದ್ರು ಒಳಗ್ ಪೈಪ್ ಕೊಳ್ಳಿಲ್ಲ. ನೀರು ಹಿಂದಕ್ ನಿಂತು ಸೊಳ್ಳಿ ಹೆಚ್ಚಾಗಿ ಜನ ಹತ್ತಿ ಎಲ್ಲಾಟ ಇದು ಶುಗರ್ ಪೇಷಂಟ್ ಎಲ್ಲ ಇದು ಜಡ್ ಬಂದು. ಎಷ್ಟು ವರ್ಷದಿಂದ ಈ ನೀರು ಈಗ ಒಂದು 15-20 ವರ್ಷ ಆತ್ರಿ ನೀರ್ ನಿಂತ್ಕಾಕತ್ತ. ಈಗ 20 ವರ್ಷ ಯಾರು ಏನು ಗಮನ ತೊಂದ್ರೆ ಅವ್ರು ಅಷ್ಟು ಕಷ್ಟ ಮಾಡಿ ಹೋಗ್ಬಿಡಾರ. ಏನ್ ಮಾಡ್ತಿದ್ದೆ ಮಣ್ಣು ಹಾಕ್ತಿದ್ರೆ ಹೋಗ್ಬಿಡ್ತೀವಿ. ಈಗ ಏನ್ ಆಗ್ಬೇಕಂತ ಆಗ್ರಹ ಮಾಡ್ತೀರಿ? ಈಗ ಆಗ್ರಹ ಏನ್ರಿ, ಇದು ನೀರ್ ಸೀದಾ ಹೋಗ್ಬೇಕ್ರಿ. ಸೀದಾ ಹೋದ್ಗ ನೀರ್ ಕಮ್ಮಿ ಆಕದ್ರಿ. ಜನರಿಗೆ ಒಳ್ಳೇದ್ ಆಕತಿ, ಸೊಳ್ಳಿ ಕಮ್ಮಿ ಆಕವ್ರಿ.